ನಾನು ರುದ್ರಾಕ್ಷ. ನನ್ನ ಜನ್ಮ ಮಹಾದೇವರ ಕಣ್ಣೀರುಗಳಿಂದ ಆಗಿದೆ ಎಂದು ಹೇಳಲಾಗುತ್ತದೆ. ಕಾಲದೊಂದಿಗೆ ನಾನು ಅನೇಕ ಪ್ರಯಾಣಗಳನ್ನು ಕಂಡಿದ್ದೇನೆ. ಯಾರಾದರೂ ನನ್ನನ್ನು ಧರಿಸಿದಾಗ ಒಳಗೆ ಒಂದು ವಿಚಿತ್ರವಾದ ಸ್ಥಿರತೆ ಅನುಭವವಾಗುತ್ತದೆ. ಮನದ ಅಲೆಮಾಲೆಗಳು ನಿಧಾನವಾಗಿ ಶಾಂತವಾಗುತ್ತಿರುವಂತೆ. ನಾನು ಶಮೀಮರ. ಒಣನೆಲದಲ್ಲಿಯೂ ನನ್ನ ಬೇರುಗಳನ್ನು ಆಳವಾಗಿ ನೆಡುತ್ತೇನೆ. ಸಮಯ ನನಗೆ ಸಹನೆ ಅತ್ಯಂತ ದೊಡ್ಡ ಶಕ್ತಿ ಎಂದು ಕಲಿಸಿದೆ. ಮನಸ್ಸು ಸ್ಥಿರವಾಗಿರಲು ಕಲಿತಾಗ ನಿಧಾನವಾಗಿ ಪ್ರತಿಯೊಂದು ಭಾರವೂ ಹಗರವಾಗಲು ಆರಂಭವಾಗುತ್ತದೆ. ನಾನು ದತ್ತೂರ. ನನ್ನೊಳಗೆ ಕಹಿತನವೂ ಇದೆ, ಆಳವೂ ಇದೆ. ಶಿವನ ಪಾದಗಳಲ್ಲಿ ಅರ್ಪಿಸಲ್ಪಟ್ಟಾಗ ತಿಳಿದುಬಂತು, ತಪಸ್ಸು ಮತ್ತು ತ್ಯಾಗದಲ್ಲೇ ನಿಜವಾದ ಶಕ್ತಿ ಅಡಗಿದೆ. ನಾನು ಬೇಲಿಪತ್ರೆ. ನನ್ನ 3 ಎಲೆಗಳಲ್ಲಿ ಸಮತೋಲನದ ಕಥೆ ಅಡಗಿದೆ. ಭಕ್ತಿಯಿಂದ ಅರ್ಪಿಸಿದಾಗ ಮನದ ಉಷ್ಣತೆ ನಿಧಾನವಾಗಿ ಕರಗಲು ಆರಂಭಿಸುತ್ತದೆ. ನಾನು ಆಕ ಅಂದರೆ ಮದರ ಗಿಡ. ನನ್ನ ಹೂಗಳು ಶಾಂತವಾಗಿ ಕಾಣ್ತವೆ, ಆದರೆ ಅವುಗಳ ಸಂದೇಶ ತುಂಬಾ ಆಳವಾಗಿದೆ. ಮೌನ ಹೆಚ್ಚಾದಾಗ ಮನಸ್ಸಿನ ಗದ್ದಲ ಸ್ವತಃ ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ.